ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿರುವಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯೂನಿಯನ್ ಬ್ಯಾಂಕ್ನಲ್ಲಿ ರಿಕ್ರೂಟ್ಮೆಂಟ್ ಆಫ್ ಪ್ರಾಜೆಕ್ಟ್ 2025-26ನ ಸ್ಪೆಷಲಿಸ್ಟ್ ಆಫೀಸರ್ ಆಗಿ ಖಾಲಿರೋ ಹುದ್ದೆ ಬಗ್ಗೆ ತಿಳಿದುಕೊಳ್ಳೋಣ. ಅಪ್ಲಿಕೇಶನ್ ಬಂದುಬಿಟ್ಟು 30/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 20/5/2025 ಕೊನೆಯ ದಿನಾಂಕ ಆಗಿರ್ತದೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ವಾಲಿಫಿಕೇಷನ್ ಏನು, ಯಾವ ರೀತಿ ಅಪ್ಲಿಕೇಶನ್ ಫೀ ಐತಿ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಪೋಸ್ಟ್ ಯಾವ ಅದಾವ, ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ನೋಡೋಣ. ಮೊದಲನೇದಾಗಿ 1ನೇ ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ ಕ್ರೆಡಿಟ್. ಇದು 250 ಹುದ್ದೆಗಳು ಖಾಲಿದೆ. ಇನ್ನು ಯಾವ ರೀತಿ ಸ್ಯಾಲ್ರಿ ಐತೆ ಅಂದರೆ ಈ ಹುದ್ದೆಗೆ 48,480ರಿಂದ 85,920ವರೆಗೂ ಸ್ಯಾಲ್ರಿ ಇರುತ್ತೆ. ಇನ್ನು 2ನೇ ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ ಐ ಟಿ ಇದು ಕೂಡ ಸೇಮ್ ಸ್ಯಾಲ್ರಿ ಇರುತ್ತೆ. ಇವು ಕೂಡ 250 ವೇಕೆನ್ಸಿ ಖಾಲಿ ಇದಾವೆ. ಟೋಟಲಾಗಿ 500 ವೇಕೆನ್ಸಿ ಯೂನಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇರ್ತಾವೆ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಯಲ್ಲಿ SC ಕ್ಯಾಂಡಿಡೇಟ್ಗೆ 37 ವೇಕೆನ್ಸಿ ಖಾಲಿ ಇದ್ದರೆ ST 18 ವೇಕೆನ್ಸಿ, OBC 67, EWS 25, URಗೆ 103 ವೇಕೆನ್ಸಿ, ಟೋಟಲಾಗಿ 250 ವೇಕೆನ್ಸಿ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ರೆ. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ IT ಇದು 30 ವೇಕೆನ್ಸಿ ಖಾಲಿ ಐತಿ. ಇದರಲ್ಲಿ STಗೆ 18 ಮತ್ತು OBCಗೆ 67, EWS 25, ಇನ್ನು UR ಕ್ಯಾಂಡಿಡೇಟ್ 103 ವೇಕೆನ್ಸಿ ಖಾಲಿ ಇದಾವೆ. ಇದು ಟೋಟಲಾಗಿ 250 ವೇಕೆನ್ಸಿ ಖಾಲಿ ಇದ್ದು, ಎರಡೂ ಹುದ್ದೆಗಳು ಕೂಡಿ ಟೋಟಲಾಗಿ 500 ವೇಕೆನ್ಸಿ ಯೂನಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇರ್ತವೆ. ಇನ್ನು ಅರ್ಹತೆಯುಳ್ಳ ಅಭ್ಯರ್ಥಿಗಳು ಯಾವ್ಯಾವ ಅಂದ್ರೆ ಯಾರ್ಯಾರಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಮಿನಿಮಮ್ ಏಜ 22 ವರ್ಷದ ಮೇಲೆ ಮತ್ತು 30 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಎಜುಕೇಷನ್ ಯಾವ ರೀತಿ ಐತೆ ಅಂದ್ರೆ ಗ್ರ್ಯಾಜುಯೇಟ್ ಆಗಿರಬೇಕು. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಆದರೆ PS. ಇನ್ನು 2ನೇ ಹುದ್ದೆ ಬಗ್ಗೆ ನೋಡೋದಾದರೆ ಅಸಿಸ್ಟೆಂಟ್ ಮ್ಯಾನೇಜರ 22ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಐತೆ ಅಂದ್ರೆ BE ಅಥವಾ BTech, MCA, MSc ಮತ್ತು MS ಮತ್ತು MTech 5 ವರ್ಷದ ಡಿಗ್ರಿಯನ್ನು ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್ ಅಥವಾ IT, ಎಲೆಕ್ಟ್ರಾನಿಕ್ಸ್. ಇನ್ನು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಅಭ್ಯರ್ಥಿ ಯಾವುದೇ ರೀತಿಯ ಕ್ವಾಲಿಫಿಕೇಷನನ್ನು ಮುಗಿಸಿದರೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಮಿನಿಮಮ್ 1 ವರ್ಷ ಆದರೂ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಮತ್ತು ಈ ಹುದ್ದೆಯಲ್ಲಿ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. SC ಕ್ಯಾಂಡಿಡೇಟ್ಗೆ 5 ವರ್ಷ ಆದರೆ OBC ಕ್ಯಾಂಡಿಡೇಟ್ಗೆ 3 ವರ್ಷ ಮತ್ತು PWBDಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, 22ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು ಮತ್ತು ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, ಇನ್ನು ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಯಾವ ರೀತಿ ಕ್ವಶನ್ಸ್ ಅದಾವೆ ಮತ್ತು ಯಾವ್ಯಾವ ರೀತಿ ಸಬ್ಜೆಕ್ಟ್ ಐತಿ ಮತ್ತು ಎಷ್ಟು ಮಾರ್ಕ್ಸ್ ಐತಿ ಮತ್ತು ಟೈಮಿಂಗ್ ಯಾವ ರೀತಿ ಐತೆ ಅಂತ ನೋಡೋಣ. ಮೊದಲನೇದಾಗಿ ನೇಮ್ ಆಫ್ ದ ಟೆಸ್ಟ್. ಪೇಪರ್ 1 ಮತ್ತು ಪೇಪರ್ 2 ಎರಡು ಎಕ್ಸಾಮ ಆನ್ಲೈನ್ ಟೆಸ್ಟ್ ನಡೆಸ್ತಾರೆ. ಮೊದಲೇ ಪೇಪರ್ನಲ್ಲಿ ಕ್ವಾಂಟಿಟಿ ಆ್ಯಪ್ಟಿಟ್ಯೂಡ್ 25 ಕ್ವಶನ್ಸ್ ಇರ್ತವೆ, 25 ಮಾರ್ಕ್ಸ. ಇನ್ನು ಮತ್ತು ಅದರಲ್ಲಿ ರೀಸನಿಂಗ 25 ಕ್ವಶನ್ಸ, 25 ಮಾರ್ಕ್ಸ. ಇನ್ನು 3ನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೇಳಿ 25 ಕ್ವಶನ್ಸ್ ಇರ್ತವೆ, 25 ಮಾರ್ಕ್ಸ. ಟೋಟಲಿ 75 ನಿಮಿಷ 1ನೇ ಪೇಪರ್ಗೆ ಇರ್ತೈತಿ. ಇನ್ನು 2ನೇ ಪೇಪರ್ ನೋಡೋದಾದರೆ ಪ್ರೊಫೆಷನಲ್ ನಾಲೆಜ್ ರಿಲೆವೆಂಟ್ ಟು ಪೋಸ್ಟ್ ಅಂತ ಪ್ರೊಫೆಷ್ನಲ್ ಅಂದರೆ ಪೋಸ್ಟ್ಗೆ ತಕ್ಕಂಥ ಎಕ್ಸಾಮ್ ಇರ್ತದೆ. ಇದು 75 ಕ್ವಶನ್ಸ್ ಇರ್ತವೆ, 150 ಮಾರ್ಕ್ಸ್ ಇರುತ್ತೆ, 75 ನಿಮಿಷ ಅವಕಾಶ ಇರುತ್ತೆ. ಟೋಟಲಾಗಿ ಎರಡು ಎಕ್ಸಾಮ್ಗೆ 150 ಕ್ವಶನ್ಸ್ ಇದ್ದರೆ 225 ಮಾರ್ಕ್ಸ್ ಇರ್ತವೆ, 150 ನಿಮಿಷಗಳ ಕಾಲ ಅಭ್ಯರ್ಥಿಗೆ ಟೈಮ್ ಕೊಟ್ಟಿರ್ತಾರೆ. ಇದು ಎಕ್ಸಾಮ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಡೆಸ್ತಾರೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ SC ST ಅಥವಾ PWB ಕ್ಯಾಂಡಿಡೇಟ್ಸ್ಗೆ 177 ರೂಪಾಯಿ ಇದ್ದರೆ
ಇನ್ನು ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ 1180 ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ತುಂಬಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ 30/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 20/5/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಯೂನಿಯನ್ ಬ್ಯಾಂಕ್ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.